ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವೆಜ್ ಬಿರಿಯಾನಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಚೆನ್ನಾಗಿರುತ್ತೆ ಇದು. ಯಾವಾಗಲೂ ಪಲಾವ್ ಮಾಡ್ತಾ ಇರ್ತೀವಲ್ಲ, ಇವಾಗ ಒಂದ್ಸಲ ಟ್ರೈ ಮಾಡಿ. ವೆಜ್ ಬಿರಿಯಾನಿ ಸೂಪರಾಗಿರುತ್ತೆ. ಇದು ಜಾಸ್ತಿ ಮಸಾಲನೂ ಇರಲ್ಲ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೋಡಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಬಟಾಣಿ ಹಾಕೊಳ್ಳೋಣ. ಬಟಾಣಿ, ಬೀನ್ಸು, ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು, ಇನ್ನೂ ಬೇಕು ಅಂದರೆ ನೀವು ಬೇರೆ ತರಕಾರಿ ಎಲ್ಲ ಹಾಕ್ಕೊಬೋದು. ನಾವು ಸದ್ಯಕ್ಕೆ ಇಷ್ಟು ಹಾಕಿದ್ದೀವಿ, ಚೆನ್ನಾಗಿರುತ್ತೆ ಯಾವ ತರಕಾರಿ ಹಾಕ್ಕೊಂಡ್ರೂ. ನೋಡಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ. ಪೇಸ್ಟ್ ಆದರೂ ಮಾಡಿ ಹಾಕ್ಕೊಬೋದು, ಇಲ್ಲ ಅಂದರೆ ಹಾಗೇನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ ಬಿರಿಯಾನಿ ಪೌಡ್ರ್ ಒಂದೂವರೆ ಸ್ಪೂನ್ ಹಾಕಿದ್ದೀನಿ. ನೋಡಿ ಗರಂ ಮಸಾಲ ಹಾಫ್ ಸ್ಪೂನ್ ಹಾಕಿದ್ದೀನಿ. ನೋಡಿ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ಬಿರಿಯಾನಿ ಪೌಡ್ರಲ್ಲೂ ಖಾರ ಇರುತ್ತೆ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ಅದು ಖಾರ ಇರುತ್ತೆ, ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಹೋಮ್ ಮೇಡು. ನೋಡಿ 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಬೇಕು, ನೀವು ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಮೊಸರು ಹಾಕಿದ್ರೇ ಅದು ಟೇಸ್ಟ್ ಬರೋದು ವೆಜ್ ಬಿರಿಯಾನಿ. ಸೂಪರಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ ಇನ್ನೊಂದು ಪಾತ್ರೆಗೆ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ, ಪಲಾವ್ ಸ್ಪೈಸಸ್ಸು. ನೋಡಿ ನೀರು ಕುದೀತಾ ಇದೆ, ಅಕ್ಕಿ ನೆನೆಸಿ ಇಟ್ಕೊಂಡಿರೋದು ಹಾಕ್ಕೊಳ್ಳೋಣ. ನೋಡಿ ಅಷ್ಟು ಮಸಾಲಾಗೆ 2 ಪಾವ್ ಹಾಕ್ಕೊಂಡಿದ್ದೀನಿ ನಾನು ರೈಸು. 2 ಪಾವ್ ಅಂದರೆ ಅರ್ಧ kg ಅಷ್ಟು ಇರುತ್ತೆ. ನೋಡಿ ಇದು ರೈಸ್ ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳೋಣ. ಇದು ಬುಲೆಟ್ ರೈಸಲ್ಲಿ ಮಾಡ್ತಾ ಇರೋದು. ನೋಡಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನೋಡಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ, 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಅನ್ನ ಉಡುಡಿಯಾಗಿ ಬರುತ್ತೆ ಕ್ಲೀನಾಗಿ. ನೋಡಿ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಪಲಾವ್ ಸ್ಪೈಸಸ್ ಹಾಕ್ಕೊಳ್ಳೋಣ. ಪಲಾವ್ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ 2 ಹಾಕ್ಕೊಳ್ಳೋಣ, ಸಣ್ಣ ಕಟ್ ಮಾಡಿ. ನೋಡಿ ಉದ್ದುದ್ದು ಕಟ್ ಮಾಡಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಸಣ್ಣಕ್ಕೆ ಉದ್ದು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬಿರಿಯಾನಿ. ಬಿರಿಯಾನಿ ಅಂದರೆ ಎಲ್ಲರಿಗೂ ಮೈಂಡ್ ಬರೋದು ಚಿಕನ್ ಬಿರಿಯಾನಿನೇ, ಆದರೆ ವೆಜ್ಜಲ್ಲೂ ಬಿರಿಯಾನಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದೇ ಚಿಕನ್ ಬಿರಿಯಾನಿ ಹೇಗಿರುತ್ತೋ ಅದೇ ಥರ ಇರುತ್ತೆ ಇದನ್ನು. ನೋಡಿ ಮಶ್ರೂಮ್ ಹಾಕೋರು ಇನ್ನೂ ಚೆನ್ನಾಗಿರುತ್ತೆ. ನೋಡಿ 2 ಟೊಮೊಟೊ ಸಣ್ಣ ಕಟ್ ಮಾಡಿದ್ದೀನಿ, ಅದು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ ಇದೆಲ್ಲ ಮ್ಯಾಗ್ನೇಟ್ ಮಾಡೋಕ್ಕೆ ಇಕ್ಕಿದ್ವಲ್ಲ, ಅದೆಲ್ಲ ಹಾಕ್ಕೊತ ಇದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇನ್ನೇನು ಮಸಾಲ ಬೇಕಾಗಿಲ್ಲ. ನೋಡಿ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ, ಇದರಲ್ಲೂ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀವಿ, ಮಸಾಲ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಈ ಟೈಮಲ್ಲಿ ಬೇಕು ಅಂದರೆ ಟೇಸ್ಟ್ ಮಾಡಿ ಮಸಾಲಾನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನೀವು. ನೋಡಿ ಇದಾಗಿದೆ. ಅವಾಗವಾಗ ನೋಡಿ ಮುಕ್ಕಾಲು ಭಾಗ ಬೇಯಿಸಿದ್ರೆ ಸಾಕು. ಇದು ದಮ್ ಕಟ್ತೀವಲ್ಲ, ಇನ್ನು ಕಾಲು ಭಾಗ ಅದರಲ್ಲಿ ಬೇಯುತ್ತೆ. ನೋಡಿ ಅದು ರೈಸ್ ಮುಕ್ಕಾಲು ಬೇಯಿಸ್ಕೊಂಡಿದ್ದೀವಿ, ಅದು ಬಸ್ಕೊಂಡು ದಮ್ ಕಟ್ಟೋಣ ಇವಾಗ. ನೋಡಿ 1 ಲೇಯರ್ ಗ್ರೇವಿ, 1 ಲೇಯರ್ ರೈಸು, ಮತ್ತು ಇನ್ನೊಂದು ಲೇಯರ್ ಗ್ರೇವಿ ಹಾಕೊಳ್ಳೋಣ. ಚೆನ್ನಾಗಿರುತ್ತೆ ಇದು. ಬೆಳಗ್ಗೆಗಾದರೂ ಮಾಡ್ಬೋದು, ಇಲ್ಲ ನೈಟ್ ಆದರೂ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಇದು ಸೂಪರಾಗಿರುತ್ತೆ. ನೋಡಿ ನಾವು ನೈಟ್ ಮಾಡಿದ್ದೀವಿ, ಸೂಪರಾಗಿರುತ್ತೆ.
ಇದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ದಮ್ ಕಟ್ಟೋಣ. ನೋಡಿ, ಸಿಮ್ಮಲ್ಲಿ ಇಕ್ಬಿಟ್ಟು ಸ್ಟವ್ವು 10 ನಿಮಿಷ ದಮ್ ಕಟ್ಟೋಣ. 10 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಕೂಲ್ ಆಗೋಕ್ಕೆ 10 ನಿಮಿಷ ಬಿಡೋಣ. ನೋಡಿ, ಇವಾಗ ಟೋಟಲ್ 20 ನಿಮಿಷ ಆಗಿದೆ. ಈಗ ಓಪನ್ ಮಾಡೋಣ. ನೋಡಿ, ಸೂಪರಾಗಿದೆ. ನೀವೊಂದು ಸಲ ಟ್ರೈ ಮಾಡಿ, ಈ ಥರ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಮಗಂತೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.